ಇದು ಟಾಟಾ ಶೋರೂಮ್ ಟಾಟಾ ಗಾಡಿ ಮೂರನೇ ಗಾಡಿ ರಿವ್ಯೂ ಮಾಡ್ತಾ ಇರೋದು. ಈ ಗಾಡಿ ನಿಮ್ಗೆ ಆಲ್ರೆಡಿ ಎಲ್ಲ ತೋರಿಸಿದ್ದೀನಿ. ಟಾಟಾ 1916 ಬದಲು ಈಗ ಬಂದಿರೋದು ಟಾಟಾ 1918. ಆ ಗಾಡಿನೇ ಇನ್ನೊಂದು ಸತಿ ರಿವ್ಯೂ ಮಾಡ್ತಾಯಿದ್ದೀನಿ. ಮಳೆ ಇನ್ನೂ ನಿಂತಿಲ್ಲ, ಹೋಗೋದು ಮಳೆ ಬರ್ತಾನೆ ಇದೆ. ಇದೇ ಗಾಡಿ. ಇದು ಬಸ್ಗಳು ಅಡ್ಡ ಹಾಕ್ಬಿಟ್ಟು ಕ್ಲೀನಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಸೈಡಿಂದ ತೋರಿಸ್ತೀನಿ. ಫ್ರಂಟ್ ಲುಕ್ಕು, ಅಜೂರಾ ಕ್ಯಾಬಿನ್ ಎಲ್ಲ ಸೇಮೇ ಗುರು. ನನಗೇನು ಇಷ್ಟ ಅಂದರೆ ಅವಾಗಲೇ ಹೇಳಿದ್ನಲ್ಲ, ಈ ಲೈಟ್ಗಳು ಮಾತ್ರ ಸೂಪರಾಗಿ ಮಾಡಿದ್ದಾನೆ. ಅದು ಬಿಟ್ಟರೆ ಇದೂ ಮೆಟಲ್ಲೇ, ಇದು ಮೆಟಲ್ಲೇ. ಇಲ್ಲಿ ಫ್ರಂಟ್ ಉಕ್ ಕೊಟ್ಟಿದ್ದಾನೆ ಗಾಡಿ ಟೋ ಮಾಡೋಕ್ಕೆ. ಅದು ಬಿಟ್ಟರೆ ಇಲ್ಲಿ ಕ್ರೋಮ್ ಬ್ಯಾಡ್ಜ್ ಕೊಟ್ಟಿದ್ದಾನೆ. ಇಲ್ಲಿ ಟಾಟಾ ಬ್ಯಾಡ್ಜಿಂಗ್ ಇದೆ. ಇಲ್ಲಿ ಮಾಮೂಲಿ ವಾಟ್ರದ್ದು ಆ ಕಡೆ ಈ ಕಡೆ 2 ಹೋಲ್ ಇದೆ. ಕರೆಕ್ಟ್ ಚೆನ್ನಾಗಿದೆ. ಸೆಂಟ್ರಿಗೆ ಕೊಟ್ಟಿದ್ದಾನೆ. ವೈಪರು ಸಖತ್ ಪ್ರೀಮಿಯಮ್ ಆಗಿದೆ, ಫುಲ್ ಕವರ್ ಆಗುತ್ತೆ. ಅದು ಬಿಟ್ಟರೆ ಫ್ರಂಟ್ ಒಂದು ಗ್ಲಾಸ್ ಕೊಟ್ಟಿದ್ದಾರೆ, ಗೊತ್ತಲ್ಲ, ಮಿರರು. ಫ್ರಂಟ್ ಸೈಡ್ ಕವರ್ ಮಾಡುತ್ತೆ. ಅದು ಬಿಟ್ಟರೆ ಬಲ್ಬ್ ನೋಡಿ, LED ಅಲ್ಲ, ಇದು ಮಾಮೂಲಿ ಬಲ್ಪು. ಅದು ಬಿಟ್ಟರೆ ಫ್ರಂಟ್ ಸೈಡ್ ಅಷ್ಟೇ. ಇದು ಬಿಟ್ಟು ಫುಟ್ರೆಸ್ಟ್ ನೋಡಿ, ಸಖತ್ತಾಗಿದೆ. ಜಾರಲ್ಲ ನೋಡಿ, ಈ ಥರ ಇದೆಯಲ್ಲ, ಜಾರಲ್ಲ. ಅದು ಬಿಟ್ಟರೆ ಬ್ಯಾಡ್ಜಿಂಗು ನಿಮ್ಗೆ ಹೇಳಿದ್ನಲ್ಲ, 1916 ಇದ್ದಿದ್ದು ಈಗ 1918. ಅದು ಬಿಟ್ಟರೆ ಫ್ಯೂಲು. ಇದರಲ್ಲಿ 1020 ಟೈರು, MRF ಸ್ಟೀಲ್. ಇದರಲ್ಲೂ ಸಿಂಗಲ್ ಬ್ಯಾಟ್ರಿ. ಕಟ್ ಆಫ್ ಸ್ವಿಚ್ ನೋಡಿ, ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಇದರ ಬ್ಯಾಟ್ರಿ ಇದೆ. ಅದು ಬಿಟ್ಟರೆ ಡೀಸೆಲ್ ಫಿಲ್ಟ್ರುಗಳು ಇಲ್ಲೇ ಇದ್ದಾವೆ. ಆಮೇಲೆ ಟ್ಯಾಂಕ್ ನೋಡಿ, 2 ಇದೆ, ದೊಡ್ಡ ಟ್ಯಾಂಕ್ಗಳು. ಇದು 20 ಫೀಟು ನಾನೀಗ ನಿಮಗೆ ತೋರಿಸ್ತಾ ಇರೋದು ಗಾಡಿ. ಕೆಳಗಡೆ ಕಟ್ಟೆಗಳು, ಆಮೇಲೆ ನೋಡಿ ಕಟ್ಟೆಗಳು ಯಾವ ಥರ ಇದೆ, ಎಂಬುಸ್ಟರು. ಬಿಟ್ಟರೆ ಆಮೇಲೆ ಒಳಗಡೆ ಎಲ್ಲೂ ನಿಮಗೆ ಜೈಂಟಿಗೆ ಫಿಲ್ಟ್ರುಗಳು, ಸಾರಿ ಗ್ರೀಸಿಂಗ್ ಯಾವುದೂ ಇಲ್ಲ. ಓವರಾಲ್ ಆಗಿ ಟೈರ್ ನಿಮಗೆ MRF ಟೈರು ನೋಡಿ. ಇದಕ್ಕೆಲ್ಲ ಗ್ರೀಸಿಂಗ್ ಇದೆ, ಸೆಂಟ್ರ್ ಜಾಯಿಂಟಿಗೆಲ್ಲ ಗ್ರೀಸಿಂಗ್ ಇಲ್ಲ. ಅದು ಬಿಟ್ಟರೆ ಸ್ಟೆಪ್ನಿನೂ MRFನೇ. ಅದು ಬಿಟ್ಟರೆ ಸೈಡು ಇವೆಲ್ಲ ಇಟ್ಕೊಟ್ಟಿದ್ದಾರೆ, ಸೇಮೇನೆ. ಬಲ್ಪು, ಇಂಡಿಕೇಟ್ರದೆಲ್ಲ ಸೇಮೇನೆ ಬರುತ್ತೆ. ತೊಟ್ಟಿ ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ ನೋಡಿ. ಈ ಥರ ಬರುತ್ತೆ ತೊಟ್ಟಿ ಒಳಗಡೆ, ಸಖತ್ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇಲ್ಲಿ ಜಾಗ ಇಲ್ಲ, ಇಷ್ಟೇ ಜಾಗ ಇರೋದು. ಆ ಸೈಡ್ ಹೋಗೋಣಂತೆ ನೋಡಿ. ಇದು ಸಿಕ್ಕಾಬಟ್ಟೆ ವೈಬ್ರೇಷನ್ ಬರೋದು. ಈಗಲೂ ಸ್ವಲ್ಪ ಲೈಟಾಗಿ ಬರ್ತಾಯಿದೆ, ಸ್ವಲ್ಪ ಸ್ಟ್ರೆಂತ್ ಇದೆ ಇದನ್ನು ಸೈಡ್ ಗಾರ್ಡು. ಅದು ಬಿಟ್ಟರೆ ನಿಮಗೆ ಇದೊಂದು ರಾಂಗ ಕೊಟ್ಬಿಟ್ಟಿದ್ದಾರೆ. ಇದೇನಾರ ಟೈರ್ ಬ್ಲಾಸ್ಟಾಗಿ ಏನಾರು ಇದಾಯಿತು, ಇಲ್ಲ ಏನಾರ ಒಡೆದೋಯ್ತು ಅಂದರೆ ಇದು ಸಪ್ರೇಟಾಗಿ ಬೇರೆ ಕಡೆ ಕೊಡಬೇಕಿತ್ತು. ಫ್ರಂಟ್ ಸೈಡಲ್ಲೋ ಇಲ್ಲ ಇಲ್ಲೆಲ್ಲರ ಕೊಡಬೇಕಿತ್ತು. ಆಯಿಲ್ ಗೇಜು ಇದು ಕೊಟ್ಬಿಟ್ಟಿದ್ದಾರೆ. ಇದೊಂದು ರಾಂಗ್ ಸೈಡ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಿಮಗೆ ಹೈಡ್ರಾಲಿಕ್ ಇದು ಕೊಟ್ಟಿಲ್ಲ, ಇದೆತ್ತಕ್ಕೆ, ಕ್ಯಾಬಿನ್ ಎತ್ತಕ್ಕೆ ನಾರ್ಮಲ್ ಇದೆ. ಮುಂಚೆ 1916 ಕೊಟ್ಟಿದ್ದರು, ಈಗ ಅದನ್ನು ತೆಗ್ದಾಕ್ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಅದು ಬಿಟ್ಟರೆ 3.6 ಲೀಟರ್ ಇಂಜಿನ್. ಆ ಕಡೆ ಸೈಡ್ ಹೋಗೋಣ ಬನ್ನಿ ನೋಡಿ. ಈ ಸೈಡ್ ಈ ಥರ ಕಾಣುತ್ತೆ. ಸೇಮ್ ಪುಟ್ರಷ್ಟೇ, ಸೇಮ್ ಟೈರು. ಈ ಕಡೆ ಏರ್ ಫಿಲ್ಟ್ರ್ ಇದೆ, ಡ್ರೈವರ್ ಸೈಡೇ ಏರ್ ಫಿಲ್ಟ್ರು ನೋಡಿ. ಇಲ್ಲಿ ಫಿಲ್ಟ್ರಾಗಿ ಎಳೆಯುತ್ತೆ. ಅದಾದಮೇಲೆ 26 ಲೀಟ್ರು ಡೀಸೆಲ್ ಡೆಫು. ಅದಾದಮೇಲೆ ಡೀಸೆಲ್ ಟ್ಯಾಂಕ್ದು ಇದರಲ್ಲಿ ತುಂಬ ಲೀಟ್ರಸ್ ಇದೆ ಗುರು. ಇದರಲ್ಲಿ 250 ಲೀಟ್ರದ್ದು ಇದೆ, 200 ಇದೆ, 160 ತನಕ ಇದೆ. ಇದ್ರಲ್ಲಿ ಮೇಲೆ ಬರ್ದಿಲ್ಲ ಎಷ್ಟಿದೆ ಅಂತ. ಇದು ಟ್ಯಾಂಕ್ ಮೇಲೇನು ಬರ್ದಿಲ್ಲ ಗುರು ಎಷ್ಟಿದೆ ಅಂತ. ಮೋಸ್ಟ್ಲಿ 160 ಇಲ್ಲ 200 ಒಳಗಡೆನೇ ಇದೆ ಇದು. ಬಿಟ್ಟರೆ ನೋಡಿ ಕಟ್ಟೆ ಮಾತ್ರ ಸಿಕ್ಕಾಬಟ್ಟೆ. ಬ್ಲೇಡ್ ಸೈಜ್ ನೋಡಿ ನೀವು, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಹೆವಿ ಕೊಟ್ಟಿದ್ದಾನೆ. 20 ಫೀಟ್ ಇದು ನಿಮಗೆ ತೋರಿಸ್ತಾ ಇರೋದು. ಅವೆಲ್ಲ ಬಿಟ್ಟರೆ ಹಿಂದೆಗಡೆ ನಿಮಗೆ ನೋಡಿ ಟೈರ್ ಸೇಫ್ಟಿ ಗಾಡಿಗೆ ಎಷ್ಟೇ ದೊಡ್ಡದು ಕೊಟ್ಟಿದ್ದಾರೆ ರ್ಯಾಕೆಟ್ಗಳು. ಅದು ಬಿಟ್ಟರೆ ಇದು ಸೆನ್ಸಾರು ನೋಡ್ತಾ ಇರ್ಬೋದು. ಇದು ಬೀಮು ಸೂಪರ್ ಆಗಿದೆ ಅವರು.
ನೋಡಿ ಇದು ವುಡ್ಡಲ್ಲ, ಮಾಮೂಲಿ ಪ್ಲ್ಯಾಟ್ಫಾರಮು ಕಬ್ಬಿಣದ್ದು. ನೋಡಿ ಈ ಥರ ಬರುತ್ತೆ ಹಿಂದಗಡೆ ಸೈಜೆಲ್ಲ. ಇದು ಅಷ್ಟೇ, ಇದು ಒಂಥರ ಮೆಟಲ್ ಪರವಾಗಿಲ್ಲ ಗುರು, ಥರ ಫೈಬರ್ ಥರ ಕಾಣುತ್ತೆ. ಆದರೆ ಮೆಟಲ್ ಇದು ಅಲ್ಲ ಫೈಬರೇ ಅನಿಸುತ್ತೆ ಗುರು ಇದು. ಹಾಂ, ಇದು ಫೈಬರ್ ವಿತ್ ಮೆಟಲ್ ಎರಡು ಮಿಕ್ಸ್ ಇದೆ. ಟೇರಿಗೆ ಗಾಳಿ ಆಡಲಿ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಗ್ಯಾಪ್ ಐತೆ. ಓವರಾಲ್ ಆಗಿ ಕಂಪ್ನಿಯಿಂದನೇ ಸ್ಟಿಕ್ಕರ್ಗಳೆಲ್ಲ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಮಿಸ್ ಮಾಡಿದೆ, ಇನ್ನೇನು ಇಲ್ಲ. ಒಳಗಡೆ ತೋರಿಸ್ತೀನಿ ಬನ್ನಿ. ನೋಡಿ ಒಳಗಡೆ ಇಲ್ಲೊಂದು ಗ್ರಿಪ್ಪರ್ ಕೊಟ್ಟಿದ್ದಾರೆ ಇಟ್ಕೊಳಕ್ಕೆ, ಮಾಮೂಲಿ ಗ್ಲಾಸ್ ಇಳಿಸೋದು. ಇಲ್ಲಿ ಒಂದು ನೀರಿನ ಬಾಟ್ಲಿ ಇಟ್ಕೋಬೋದು, ಇಲ್ಲಿ ಸಣ್ಣ ಪುಟ್ಟ ಏನಾದ್ರು ಇಟ್ಕೋಬೋದು. ಇಲ್ಲಿ ಫೈರ್ ಕಿಟ್ ಕೊಟ್ಟಿದ್ದಾರೆ. ಇದು ನಾರ್ಮಲ್ ಸೀಟ್ ಇದೆ 20 ಫೀಟ್ಗೆ, ಮೋಸ್ಟ್ಲಿ 22 ಫೀಟು. ಇದರಲ್ಲಿ ಆಪ್ಷನ್ ಇದೆ ಅನಿಸುತ್ತೆ ಪುಷಿಂಗ್ ಶೀಟು. ಇದು ನಾರ್ಮಲ್ ಸೀಟ್ ಒಟ್ಟಿನಲ್ಲಿ. ಈಗ ನಾನು ತೋರಿಸ್ತಾ ಇರೋ ಗಾಡೀಲಿ ನೋಡ್ತಾ ಇರ್ಬೋದು ಎಕ್ಸ್ಲೀಟ್ರು, ಬ್ರೇಕು, ಕ್ಲಚ್ ಆ ಥರ ಇದೆ ಅಂತ. ತುಂಬ ಇದರಲ್ಲಿ ಕೊಟ್ಬಿಟ್ಟಿದ್ದಾನೆ. ಐಚರಲ್ಲಿ ಈ ರೇಂಜಿಗೆ ಬರುತ್ತೆ. ಇದರ ಟಾಟಾದಲ್ಲಿ ಒಂಥರ ಅದು ಮೋಸ್ಟ್ಲಿ ಜಾಕು, ಮೋಸ್ಟ್ಲಿ ಇದ್ರದ್ದು ಸೈಜ್ ಗೊತ್ತಿಲ್ಲ ಗುರು. ಒಂದೊಂದ್ರಲ್ಲಿ ಒಂದೊಂದು ಥರ ಕೊಡ್ತಾರೆ. ಅದು ಬಿಟ್ಟರೆ ನೋಡಿ ಓವರಾಲಾಗಿ ಈ ಥರ ಕಾಣುತ್ತೆ. ಈ ಕಡೆ ಒಳಗಡೆ ಹತ್ತು ತೋರಿಸ್ತೀನಿ. ಒಳಗಡೆ ಕ್ಯಾಬಿನ್ ಈ ಥರ ಇದೆ. ಇದರಲ್ಲೂ ಬೋಳ ಥರ ಇದೆ ಗುರು. ಎಲ್ಲ ಗಾಡಿ ನೋಡಿದ್ರೆ ಎಲ್ಲ ಗಾಡಿಯಲ್ಲೂ ಬೋಳ. ಫ್ರಂಟಲ್ಲಿ 2 ಬಾಕ್ಸ್ ಥರ ಕೊಟ್ಟಿದ್ರೆ ಸಾಕಾದ ಕಾಣೋದು. ಫುಲ್ ಖಾಲಿ ಮಾಡಿಬಿಟ್ಟವನೆ. ಅದೇನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಅದರಲ್ಲಿ ಸೀಟ್ ಬೆಲ್ಟ್ ಇದೆ. ಇದರಲ್ಲಿ ಇಬ್ಬರು ಕುತ್ಕೋಬೋದು. ಸ್ಪೇಸ್ ಮಾತ್ರ ಸಿಕ್ಕಾಬಟ್ಟೆ ಅಗಲ ಮಾಡಿಬಿಟ್ಟಾನೆ. ಚೆನ್ನಾಗಿ ಏನಾರ ಈಗ ಡ್ರೈವರ್ಗಳು ಇಲ್ಲಿ ನೀರಿನ ಕ್ಯಾನು, ಆಮೇಲೆ ಮಾಮೂಲಿ ಗ್ಯಾಸ್ ಅದು ಏನಾರು ಇಕ್ಕೋಬೋದು ಐಟಮ್ಗಳು. ಟಾರ್ಪಲ್ಲಿ ಇಕ್ಕೋಬೋದು, ಅಷ್ಟು ಅಗಲ ಐತೆ ಮಾಮೂಲಿ. ಅದು ಬಿಟ್ಟರೆ ನೋಡಿ AC, ಇದು ಫ್ಯಾನ್ ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು, ಜಾಸ್ತಿ ಕಡಿಮೆ ಮಾಮೂಲಿ AC. ಅದು ಬಿಟ್ಟರೆ ಮಾಮೂಲಿ 24 ವಾಟಿಂದು ಚಾರ್ಜರು ವಿತ್ ಇದರಲ್ಲೂ ಹಾಕ್ಕೋಬೋದು. ಅದು ಬಿಟ್ಟರೆ ಮಾಮೂಲಿ ಇದು ಸುಮ್ಮನೆ ಕೊಡ್ತಾರೆ ಗುರು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಕೆಲವೊಂದರಲ್ಲಿ ಯೂಸೇ ಒತ್ತಿದ್ರೂ ಏನು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಟನ್ನು ಗಾಡಿ ತೊಗೊಂಡ್ಮೇಲೆ ಫ್ಯಾಮಿಲಿಗೆ, ಪೊಲೀಸ್ ಸ್ಟೇಷನ್ಗೆ ಒಂದು 2-3 ಜನಕ್ಕೆ ಕನೆಕ್ಟ್ ಆಗಿರುತ್ತೆ. ಬಟನ್ ಒತ್ತಿದ್ರೆ 3 ಜನಕ್ಕೂ ಹೋಗುತ್ತೆ. GPS ವಿತ್ತು ಲೊಕೇಶನ್ ಸಮೇತ ಹೋಗುತ್ತೆ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಕಂಪ್ನಿಯಿಂದ ಕಂಪಲ್ಸರಿ ಕೊಡ್ತವ್ರೆ. ಹ್ಯಾಂಡ್ ಬ್ರೇಕ್ ಇಲ್ಲಿದೆ. ಇದು ಬಂದು ಮಾಮೂಲಿ 6+1 6 ಗೇರು, 1 ರಿವರ್ಸು. ಸ್ಟೇರಿಂಗ್ ನೋಡ್ತಾ ಇರ್ಬೋದು ಈ ಥರ ಇದೆ. ಡ್ಯಾಶ್ ಬೋರ್ಡ್ ಮಾತ್ರ ಸಖತ್ತಾಗೈತೆ ಗುರು. ಸ್ವಲ್ಪ ಲೈಟಾಗಿ ಪ್ರೀಮಿಯಮ್ ಥರನೇ ಕಾಣುತ್ತೆ. ಈಗ ಕೀ ಆನ್ ಮಾಡೋಣ. ಯಾಕೆ ಕೀ ಆನ್ ಆಗ್ತಿಲ್ವಲ್ಲ? ಬ್ಯಾಟ್ರಿ ಅಲ್ಲಿ ಕಟಾಪ್ ಆಗೋಗೈತೆ ಗುರು. ಕಟಾಪ್ ಆಗ್ಬಿಟ್ಟೈತೆ ಅನಿಸುತ್ತೆ. ಇಂಡಿಕೇಟ್ರ್ ಹಾಕಿದ್ದೀನಿ ನೋಡಿ, ಹೆಂಗೆ ಸೈಕಾಗಿದೆ ಗೊತ್ತಾ. ಇದು 4 ಇಂಡಿಕೇಟ್ರ್ ಹಾಕಿರೋದು. ಇಂಡಿಕೇಟ್ರ್ ಹಾಕ್ತೀನಿ ನೋಡೋಣಿರಿ. ಇಂಡಿಕೇಟ್ರ್ ಹಾಕಿದ್ರೆ ಹಿಂಗೆ ಬರ್ತಾಯಿದೆ. ನಾನೇನೋ ಇಂಡಿಕೇಟ್ರ್ ಹಾಕಿದ್ರೆ ಈ ಥರ ಡಿಸೈನಾಗಿ ಹೋಗುತ್ತೆ ಅಂದ್ಕೊಂಡಿದ್ದೆ. ಸೇಮೇ ಹೋಗ್ತಾಯಿದೆ. ಬನ್ನಿ ಒಳಗಡೆ ತೋರಿಸ್ತೀನಿ ನೋಡಿ. ಈಗ ಕೀ ಆನ್ ಮಾಡ್ತೀನಿ. ಮಾಮೂಲಿನೇ ಸೇಮು. ಇದರಲ್ಲಿ ಟೆಂಪ್ರೇಚರು, ಮಾಮೂಲಿ ಏರ್ಸ್ ಇದೆ, ಆ್ಯಡ್ ಬ್ಲೂದು ಇದೆ, ಓಡೋಮೀಟ್ರು, ಟ್ರಿಪ್ಪು, ಫ್ಯೂಲು, ಇನ್ನೇನು ಮಾಮೂಲಿ ಪಾರ್ಕಿಂಗು, ಬ್ಯಾಟ್ರಿ, ಇಂಜಿನ್ ಆಯಿಲ್ದೆಲ್ಲ ತೋರಿಸುತ್ತೆ. ಇನ್ನೇನೆಲ್ಲ ಸೇಮೇನೆ. ನೀವು ಯಾವತ್ತಿದ್ರೂ ನೋಡಿ ಫಸ್ಟು ಮೋಡ್ಗಳ್ನ ತಿಳ್ಕೊಳ್ಳಿ. ಲೈಟ್ ಮೋಡು, ಹೆವಿ ಮೋಡು ನೀವು ಸ್ವಿಚ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಇದರಲ್ಲಿ ಕಂಪ್ನಿಯಿಂದನೇ ಸಿಸ್ಟಮ್ ಕೊಟ್ಟಿದ್ದಾರೆ. ಎಲ್ಲಿ ಆನ್ ಆಯ್ತು ನೋಡಿ. ಓಕೆ, ಸೌಂಡ್ ಬರ್ತಾಯಿದೆ. ಸ್ಪೀಕರು ಇದರಲ್ಲಿ ಇದೆ ಸ್ಪೀಕರ್. ಇದರಲ್ಲಿ ಸ್ಪೀಕರ್ ಇದೆ ಗುರು, ನೋಡ್ತಾ ಇರ್ಬೋದು. ಎರಡು ಸ್ಪೀಕರ್ ಇದೆ. ಇದರಲ್ಲೊಂದು, ಅದರಲ್ಲೊಂದು ಅಷ್ಟೇ. ಹಿಂದೆಗಡೆ ಏನೆಲ್ಲೂ ಸ್ಪೀಕರ್ ಕೊಟ್ಟಿಲ್ಲ. ಇದಾಗಿತ್ತು ಈ ಗಾಡಿನ ರಿವ್ಯೂ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಯಾವ್ದಾರ ಪಾರ್ಟ್ ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅರ್ಜೆಂಟಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ.
ಬಂದಿದ್ದೀನಿ ಹೆಂಗು ಅಂತ ಒಂದು 2-3 ಗಾಡಿ ರಿವ್ಯೂ ಮಾಡ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಮಳೆಗೂರು ಇದುವರೆಗೂ ನಿಂತಿಲ್ಲ. ಆಲ್ರೆಡಿ ನಾನು ಬಂದು 1.5 ಅವರ್ ಆಯಿತು. ನಾನು ಬಂದಿದ್ದ ಕಾರಣನೇ ಬೇರೆ, ಇಲ್ಲಾಗಿದ್ದೇ ಬೇರೆ. ನಾನು ಬಂದಿದ್ದು ಅಲ್ಟ್ರಾ ಕ್ಯಾಬಿನ್ ರಿವ್ಯೂ ಮಾಡೋಣ ಅಂತ. T19 ವೈಟ್ ಕಲರು ಸಖತ್ತಾಗಿ ಸೇಮ್ ಭಾರತ್ ಬೆನ್ಸ್ ಥರನೇ ಇರೋದು ಗಾಡಿ. ಅದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದು ನೋಡೋಣ, ಗಾಡಿ ಇಲ್ಲಿಲ್ಲ, ಆ ಕಡೆ ಇನ್ನೊಂದು ಸೈಟಲ್ಲಿ ಇದೆ ಅಂತ ಹೇಳ್ತಾರೆ. ಅಲ್ಲೇನಾರ ಇತ್ತು ಅಂದರೆ ಅದ್ರದ್ದು ರಿವ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಇನ್ನೇನು ಮಾಡೋಕ್ಕಲ್ಲ, ಇನ್ನೊಂದು ಸತಿ ಬಂದು ಮಾಡ್ತೀನಿ. ಕಮೆಂಟ್ ಮಾಡಿ ಬೇರೆ ಯಾವ್ದಾರ ಗಾಡಿ ರಿವ್ಯೂ ಮಾಡೋಂಗಿದ್ರೆ ನಾನು ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.